ಸಲಾಲ್ ಡ್ಯಾಮ್ ಗೇಟ್ ಅನ್ನು ಕ್ಲೋಸ್ ಮಾಡಲಾಗಿದೆ. ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನದಲ್ಲಿ ಹಾಹಾಕಾರ ಸೃಷ್ಟಿಯಾಗಿದೆ. ನೀರಿಲ್ಲದೆ ಚೆನಾಬ್ ನದಿ ಖಾಲಿ ಆಗಿದೆ. ಚೆನಾಬ್ ನದಿಯಲ್ಲಿ ನೀರಿನ ಮಟ್ಟ ಗಣನೀಯವಾಗಿ ಕುಸಿತ ಆಗಿರೋದು. ನದಿಯಲ್ಲಿ ಜನರು ಓಡಾಡುವ ಸ್ಥಿತಿಗೆ ತಲುಪಿದೆ ಪಾಕ್ನ ಈ ಜೀವನಾಡಿ. ಯುದ್ಧಕ್ಕೂ ಮುನ್ನವೇ ಪಾಕಿಸ್ತಾನದಲ್ಲಿ ಹಾಹಾಕಾರ ಸೃಷ್ಟಿಯಾಗ್ಬಿಟ್ಟಿದೆ. ನೀರಿಲ್ಲದೆ ಚೆನಾಬ್ ನದಿ ಖಾಲಿ ಆಗಿದೆ. ಎಷ್ಟು ಮಟ್ಟಿಗೆ ಅಂತ ಅಂದರೆ ಜನ ಓಡಾಡೋ ಅಷ್ಟರ ಮಟ್ಟಿಗೆ 1.5 ಇಂದ 2 ಅಡಿ ನೀರಿದೆ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜನ. ಭಾರತದ ಜಲ ಯುದ್ಧದ ಹಿನ್ನೆಲೆ ಪಾಕ್ಗೆ ಭಾರೀ ಎಫೆಕ್ಟ್ ಆಗ್ತಾ ಇದೆ. ಸಿಂಧ್ ಹಾಗೂ ಪಂಜಾಬ್ ಪ್ರಾಂತ್ಯದಲ್ಲಿ ನೀರಿಗೆ ಅಭಾವ ಸೃಷ್ಟಿಯಾಗಿರೋದು. ಕೃಷಿ, ಕುಡಿಯುವ ನೀರು, ಜಲ ಯೋಜನೆಗಳಿಗೆ ಇದರಿಂದ ಕಂಟಕ ಎದುರಾಗ್ತಾ ಇದೆ. ಪಾಕ್ನ ಪ್ರಮುಖ ನಗರಗಳಾಗಿರುವಂಥ ಕರಾಚಿ, ಲಾಹೋರ್, ಮುಲ್ತಾನ್ ಸೇರಿ ಹಲವು ಜಿಲ್ಲಾ ಕೇಂದ್ರಗಳಿಗೂ ಕೂಡ ಹಾಹಾಕಾರ ಸೃಷ್ಟಿಯಾಗಿದೆ. ನಗರ ಕೇಂದ್ರಿತ ಕುಡಿಯುವ ನೀರಿನ ವ್ಯವಸ್ಥೆ ಕುಸಿತಾ ಇದೆ. ನೀರಿಲ್ಲದೆ ಜನ ವಿದ್ಯುತ್ ಘಟಕಗಳು ಎಲ್ಲವೂ ಕೂಡ ಸ್ತಬ್ಧ ಆಗ್ತಾ ಇದೆ, ಸ್ಥಗಿತಗೊಳ್ತಾ ಇದೆ. ಮೆಕ್ಕೆಜೋಳ, ಗೋಧಿ, ಭತ್ತ, ಹತ್ತಿ ಹಲವು ಬೆಳೆಗಳ ಮೇಲೆ ಇದರಿಂದ ಪರಿಣಾಮ ಅನ್ನೋದು ಬೀರ್ತಾ ಇದೆ. ವ್ಯತಿರಿಕ್ತವಾದಂಥ ಪರಿಣಾಮ ಬೀರ್ತಾ ಇರೋದು. ಸುಮಾರು 75 ವರ್ಷಗಳ ನಂತರ ಈ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ಅಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ. ಯಾವತ್ತೂ ಹೀಗೆ ನೀರು ಖಾಲಿ ಆಗಿರಲಿಲ್ಲ, ಯಾವತ್ತೂ ಇಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರಲಿಲ್ಲ. ಇದೇ ಸುಮಾರು ವರ್ಷಗಳ ಬಳಿಕ ಹೀಗಾಗಿದೆ. ನದಿಯಲ್ಲಿ ನೀರಿಲ್ಲದಷ್ಟು, ನದಿಯಲ್ಲೇ ಓಡಾಡುವಷ್ಟು ದುಸ್ಥಿತಿ ಬಂದುಬಿಟ್ಟಿದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇದಕ್ಕೆ ಕಾರಣ ಭಾರತದ ಜಲ ಯುದ್ಧ. ಭಾರತ ತೆಗೆದುಕೊಂಡಂಥ ಈ ಕಠಿಣವಾದಂಥ ನಿರ್ಧಾರದಿಂದ ಅಲ್ಲಿನ ಜನ ನೀರಿಗಾಗಿ ಪರದಾಡಬೇಕಾದ ಪರಿಸ್ಥಿತಿ. ನೀವು ಅಲ್ಲಿನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಾ ಯಾವ ರೀತಿ ಆಗಿದೆ ಅನ್ನೋದನ್ನು. ಬತ್ತಿದ ನದಿ, ಅಕ್ಕಪಕ್ಕದಲ್ಲೂ ಬರಡು ಭೂಮಿಗಳ ಥರ ಆಗ್ಬಿಟ್ಟಿದೆ. ನೀರು ಅನ್ನೋದೇ ಇಲ್ಲ, ಡ್ರೈ ಆಗ್ತಾ ಇದೆ. ಸೊ ಅಲ್ಲಿ ಕೃಷಿನೇ ನಂಬ್ಕೊಂಡು ಜೀವನ ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ನೀರೂ ಇಲ್ಲ ಅಂತ ಅಂದರೆ ಜೀವನ ಮಾಡೋದು ಹೇಗೆ ಅನ್ನೋದೊಂದು ಪ್ರಶ್ನೆ. ಮೊದಲಿಗೆ ನಾವು ಆರ್ಥಿಕವಾಗಿ ಸದೃಢ ಇರಬೇಕು ಅಲ್ಲ, ಆಮೇಲೆ ಯುದ್ಧ ಅಲ್ವಾ. ಇಲ್ಲಿ ತಿನ್ನೋದಕ್ಕೂ ಗತಿ ಇಲ್ಲದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಿದೆ ನೀರಿಲ್ದೇನೆ. ಈಗೇನು ಮಾಡುತ್ತೋ ಪಾಕಿಸ್ತಾನ ಗೊತ್ತಿಲ್ಲ. ಯುದ್ಧಕ್ಕೆ ನಾವು ರೆಡಿ ಅಂತ ಹೇಳಿದಷ್ಟು ಸುಲಭವಾದಂಥ ಮಾತು ಯುದ್ಧ ಅಲ್ಲ. ಇದೀಗ ನೀರಿಲ್ಲದೆ ಹನಿ ನೀರಿಗೂ ಕೂಡ ಪರದಾಡಬೇಕಾದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿರೋದು.